ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನು ಚುರುಕುಗೊಳಿಸಿದ್ದು ಇವತ್ತು ಮಧ್ಯಾಹ್ನ 2:30 ಒಳಗಡೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಅನ್ನ ಜಾರಿ ಮಾಡಿತ್ತು ಎಸ್ಐಟಿ. ಆದ್ರೆ ಡೆಡ್ಲೈನ್ ಮುಗಿದ್ರೂ ಕೂಡ ಕೆಲವರು ವಿಚಾರಣೆಗೆ ಹಾಜರಾಗಿಲ್ಲ. ಸುಜಾತಾ ಭಟ್ ಹೊರತುಪಡಿಸಿ ಇನ್ಯಾರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಡೆಡ್ಲೈನ್ ಮುಗಿದ್ರೂ ವಿಚಾರಣೆಗೆ ಹಾಜರಾಗಿಲ್ಲ. ಬುರ್ಡೆ ಗ್ಯಾಂಗ್ಗೆ ಬಂಧನದ ಭೀತಿ ಶುರುವಾಯ್ತಾ? ಹಾಗಾದ್ರೆ ವಿಚಾರಣೆಗೆ ಹಾಜರಾಗದೆ ಕಳ್ಳಾಟವನ್ನ ಆಡ್ತಿದ್ದಾರಾ? ಇವತ್ತು ವಿಚಾರಣೆಗೆ ಹಾಜರಾಗೋದಕ್ಕೆ ಎಸ್ಐಟಿ ಸೂಚನೆಯನ್ನ ಕೊಟ್ಟಿತ್ತು. ಮಧ್ಯಾಹ್ನ 2 ಗಂಟೆಯ ಒಳಗೆ ವಿಚಾರಣೆಗೆ ಬರಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿತ್ತು. ಮಹೇಶ್ವರಿ ಚಿಮ್ರೋಡಿ, ಗಿರೀಶ್ ಮಟ್ಟಣ್ಣ, ಜಯಂತ್, ವಿಠ್ಠಲಗೌಡಗೆ ನೋಟಿಸ್ ಅನ್ನ ಕೊಟ್ಟಿತ್ತು. ಡೆಡ್ಲೈನ್ ಮುಗಿದಿದೆ, 2:30 ಒಳಗಡೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಆದ್ರೆ ಯಾರು ಕೂಡ ಬಂದಿಲ್ಲ. ವಿಚಾರಣೆಗೆ ನೋಟಿಸ್ ಕೊಟ್ಟರು ಕೂಡ ತಿಮ್ರೋಡಿ ಸುಳಿವಿಲ್ಲ. ಎಸ್ಐಟಿ ಕಚೇರಿ ಹತ್ತ ಇನ್ನೂ ಸುಳಿಯದ ಮಹೇಶ್ ಶೆಟ್ಟಿ ತಿಮ್ರೋಡಿ. ಆದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಪರ ವಕೀಲರು ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದು 7 ದಿನ ಕಾಲಾವಕಾಶ ಕೇಳೋದಕ್ಕೆ, ಮನವಿಯನ್ನ ಮಾಡಿಕೊಳ್ಳೋದಕ್ಕೆ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಎಸ್ಐಟಿ ಕಾಲಾವಕಾಶವನ್ನ ಕೊಡುತ್ತಾ ಇಲ್ವಾ ಕುತೂಹಲಕ್ಕೆ ಕಾರಣವಾಗಿದೆ. ಮತ್ತೊಂದು ಕಡೆ ವಿಚಾರಣೆಗೆ ಹಾಜರಾಗಬೇಕಾಗಿದ್ದವರು ಯಾರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಹಾಗಾದ್ರೆ ಬಂಧನದ ಭೀತಿ ಶುರುವಾಗಿದ್ಯಾ? ತಾವೇನು ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ ವಿಚಾರಣೆಗೆ ಯಾಕೆ ಹಾಜರಾಗ್ತಾ ಇಲ್ಲ? ನಮ್ಮ ಹತ್ರ ಆ ದಾಖಲೆ ಇದೆ, ಇಷ್ಟು ದಾಖಲೆಗಳಿದೆ ಅಂತ ಹೇಳಿಕೊಂಡು ಓಡಾಡ್ತಾ ಇದ್ದಂತ ಈ ಗ್ಯಾಂಗ್ ಯಾಕೆ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಡೆಡ್ಲೈನ್ ಮುಗಿದ್ರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಹಾಗಾದ್ರೆ ವಾಟ್ ನೆಕ್ಸ್ಟ್? ಹೌದು ನಾಗೇಂದ್ರ ಬಾಬು, 2 ಗಂಟೆವರೆಗೂ ಕೂಡ ಡೆಡ್ ಲೈನ್ ಅನ್ನ ಕೊಟ್ಟಿದ್ರು ಎಸ್ಐಟಿ ಅಧಿಕಾರಿಗಳು. ಆದ್ರೆ 2 ಗಂಟೆ ಆಗ್ತಾ ಬಂದ್ರು ಕೂಡ ಇನ್ನೂ ಕೂಡ ಅವರು ವಿಚಾರಣೆಗೆ ಹಾಜರಾಗಲಿಲ್ಲ. ಮತ್ತು ಯಾವತ್ತು ವಿಚಾರಣೆಗೆ ಹಾಜರಾಗುವುದು ಬಹುತೇಕ ಡೌಟ್ ಅನ್ನುವಂತಿದೆ. ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಪರವಾದ ವಕೀಲರ ತಂಡ ಏನಿದೆ, ಅವರು ಈಗಾಗಲೇ ಎಸ್ಐಟಿ ಕಚೇರಿಗೆ ಹೋಗಿ ಭೇಟಿ ನೀಡಿ ಅಲ್ಲಿ ಆ ಎಸ್ಐಟಿ ಅಧಿಕಾರಿಗಳ ಜೊತೆ 7 ದಿನಗಳ ಕಾಲಾವಕಾಶವನ್ನು ಕೂಡ ಕೇಳಿದ್ದಾರೆ. ಆದ್ರೆ ಎಸ್ಐಟಿ ಈಗಾಗಲೇ ಅದರ ತೀರ್ಮಾನವನ್ನು ಹೇಳಲಿಲ್ಲ. ಆದ್ರೆ ಉಳಿದಂತ 3 ಏನಿದ್ದಾರೆ ಅವರು ಯಾವುದೇ ರೀತಿಯಾದಂತಹ ಅಂದ್ರೆ ವಕೀಲರನ್ನು ಕೂಡ ಕಳಿಸಲಿಲ್ಲ, ಅವರು ಕೂಡ ಬರಲಿಲ್ಲ, ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಅನ್ನುವಂತಹ ಮಾಹಿತಿ. ಒಟ್ಟು 5 ಮಂದಿಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ನೀಡಿದ್ರು. ಯಾವತ್ತು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಅದರ ಜೊತೆಗೆ ಯಾವತ್ತು ಒಂದು ವೇಳೆ ಅವರು ಈ ಹಿಂದಿನ ಕೆಲವೊಂದು ವಿಚಾರಣೆ ವೇಳೆಯಲ್ಲಿ ಅಂದ್ರೆ ಬೆಳ್ತಂಗಡಿ ಪೊಲೀಸರು ವಿಚಾರಣೆಗೆ ಹಾಜರು ಆಗ್ಬೇಕಂತ ನೋಟಿಸು ನೀಡಿದಂತ ಸಂದರ್ಭ ಈ ಹಿಂದೆ ಬೇರೊಂದು ಪ್ರಕರಣಕ್ಕೆ ಆಗ 3 ಬಾರಿ ತಪ್ಪಿಸಿಕೊಂಡಿದ್ರು. ಆದ್ರೆ ಈ ಬಾರಿ ಆ ರೀತಿ ಆಗುವುದು ಬೇಡ ಅಂತ ಎಸ್ಐಟಿ ಅಧಿಕಾರಿಗಳು ತಮ್ಮ ನೋಟಿಸ್ ನಲ್ಲೂ ಕೂಡ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ರು. ಯಾವತ್ತು ವಿಚಾರಣೆಗೆ ಹಾಜರು ಆಗಲೇಬೇಕು, ಹಾಜರಾಗದೇ ಇದ್ರೆ ಬಂಧಿಸುವಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ರು. ಆದ್ರೆ 5 ಮಂದಿಯಲ್ಲಿ ಕೇವಲ ಸುಜಾತಾ ಭಟ್ ಅವರು ಮಾತ್ರ ಬೆಳ್ಳಂಬೆಳಗ್ಗೆ ಎಸ್ಐಟಿ ಕಚೇರಿಗೆ ಬಂದು ಅಲ್ಲಿ ವಿಚಾರಣೆಯಲ್ಲಿ ಹಾಜರಾಗಿರುವಂತದ್ದು. ಅವರನ್ನ ಎಸ್ಐಟಿ ಅಧಿಕಾರಿಗಳು ಬೇರೆ ಬೇರೆ ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಟಿ ಜಯಂತ್ ಆಗಿರ್ಬೋದು, ಜೊತೆಗೆ ಸೌಜನ್ಯ ಮಾವ ವಿಠ್ಠಲಗೌಡ್ರ ಆಗಿರ್ಬೋದು, ಈ 4 ಕೂಡ ಯಾವತ್ತು ಎಸ್ಐಟಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಲಿಲ್ಲ. ಇವರು ಮುಂದೆ ಯಾವ ರೀತಿಯಾಗಿ ಇವರ ವಿರುದ್ಧ ಎಸ್ಐಟಿ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಯಾಕಂದ್ರೆ ಯಾವತ್ತೇ ವಿಚಾರಣೆಗೆ ಹಾಜರಾಗಲೇಬೇಕು ಅನ್ನುವಂತಹ ಖಡಕ್ ಸೂಚನೆಯನ್ನು ಕೂಡ ಒಂದು ನೋಟಿಸ್ ನಲ್ಲಿ ಮೆನ್ಷನ್ ಮಾಡಿದ್ರು. ಇಲ್ಲದೆ ಇದ್ರೆ ಬಂಧಿಸುವಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ರು. ಹೀಗಾಗಿ ಬಂಧನ ಭೀತಿಯಲ್ಲಿ ಇವರೇನಾದ್ರೂ ವಿಚಾರಣೆಗೆ ಹಾಜರಾಗದೆ ತಪ್ಪಿಸಿಕೊಂಡಿದ್ರ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತವೆ. ಅದರ ಜೊತೆಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ನಲ್ಲಿ ಮೆನ್ಷನ್ ಮಾಡಿದಂತೆ ಇವತ್ತು ಬಾರದೆ ಇದ್ದಲ್ಲಿ ಬಂಧಿಸ್ತೇವೆ ಅಂತ ಹೇಳಿದ್ರೆ, ಹೀಗಾಗಿ ಮುಂದಿನ ಹಂತಗಳೇ ಅದಕ್ಕೂ ಕೂಡ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡ್ತವೆ. ಒಟ್ಟಿನಲ್ಲಿ ಇವತ್ತು 5 ನೋಟಿಸ್ ಅನ್ನು ನೀಡಿದ್ದಾರೆ. ಆದ್ರೆ ಸುಜಾತಾ ಹೊರತುಪಡಿಸಿ ಮಿಕ್ಕುಳಿದಂತಹ 4 ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಿಲ್ಲ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನು ಚುರುಕುಗೊಳಿಸಿದ್ದು ಇವತ್ತು ಮಧ್ಯಾಹ್ನ 2:30 ಒಳಗಡೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಅನ್ನ ಜಾರಿ ಮಾಡಿತ್ತು ಎಸ್ಐಟಿ. ಆದ್ರೆ ಡೆಡ್ಲೈನ್ ಮುಗಿದ್ರೂ ಕೂಡ ಕೆಲವರು ವಿಚಾರಣೆಗೆ ಹಾಜರಾಗಿಲ್ಲ. ಸುಜಾತಾ ಭಟ್ ಹೊರತುಪಡಿಸಿ ಇನ್ಯಾರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಡೆಡ್ಲೈನ್ ಮುಗಿದ್ರೂ ವಿಚಾರಣೆಗೆ ಹಾಜರಾಗಿಲ್ಲ. ಬುರ್ಡೆ ಗ್ಯಾಂಗ್ಗೆ ಬಂಧನದ ಭೀತಿ ಶುರುವಾಯ್ತಾ? ಹಾಗಾದ್ರೆ ವಿಚಾರಣೆಗೆ ಹಾಜರಾಗದೆ ಕಳ್ಳಾಟವನ್ನ ಆಡ್ತಿದ್ದಾರಾ?
ಇವತ್ತು ವಿಚಾರಣೆಗೆ ಹಾಜರಾಗೋದಕ್ಕೆ ಎಸ್ಐಟಿ ಸೂಚನೆಯನ್ನ ಕೊಟ್ಟಿತ್ತು. ಮಧ್ಯಾಹ್ನ 2 ಗಂಟೆ ಒಳಗೆ ವಿಚಾರಣೆಗೆ ಬರಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿತ್ತು. ಮಹೇಶ್ವರಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣ, ಜಯಂತ್ ವಿಠಲಗೌಡಗೆ ನೋಟಿಸ್ ಅನ್ನ ಕೊಟ್ಟಿತ್ತು. ಡೆಡ್ಲೈನ್ ಮುಗಿದಿದೆ, 2:30 ಒಳಗಡೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಆದ್ರೆ ಯಾರು ಕೂಡ ಬಂದಿಲ್ಲ. ವಿಚಾರಣೆಗೆ ನೋಟಿಸ್ ಕೊಟ್ಟರು ಕೂಡ ತಿಮ್ರೋಡಿ ಸುಳಿವಿಲ್ಲ. ಎಸ್ಐಟಿ ಕಚೇರಿ ಹತ್ತ ಇನ್ನೂ ಸುಳಿಯದ ಮಹೇಶ್ ಶೆಟ್ಟಿ ತಿಮ್ರೋಡಿ. ಆದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಪರ ವಕೀಲರು ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದು 7 ದಿನ ಕಾಲಾವಕಾಶ ಕೇಳೋದಕ್ಕೆ, ಮನವಿಯನ್ನ ಮಾಡಿಕೊಳ್ಳೋದಕ್ಕೆ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಎಸ್ಐಟಿ ಕಾಲಾವಕಾಶವನ್ನ ಕೊಡುತ್ತಾ ಇಲ್ವಾ ಕುತೂಹಲಕ್ಕೆ ಕಾರಣವಾಗಿದೆ. ಮತ್ತೊಂದು ಕಡೆ ವಿಚಾರಣೆಗೆ ಹಾಜರಾಗಬೇಕಾಗಿದ್ದವರು ಯಾರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಹಾಗಾದ್ರೆ ಬಂಧನದ ಭೀತಿ ಶುರುವಾಗಿದ್ಯಾ? ತಾವೇನು ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ ವಿಚಾರಣೆಗೆ ಯಾಕೆ ಹಾಜರಾಗ್ತಾ ಇಲ್ಲ? ನಮ್ಮ ಹತ್ರ ಆ ದಾಖಲೆ ಇದೆ, ಇಷ್ಟು ದಾಖಲೆಗಳಿದೆ ಅಂತ ಹೇಳಿಕೊಂಡು ಓಡಾಡ್ತಾ ಇದ್ದಂತ ಈ ಗ್ಯಾಂಗ್ ಯಾಕೆ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಡೆಡ್ಲೈನ್ ಮುಗಿದ್ರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಹಾಗಾದ್ರೆ ವಾಟ್ ನೆಕ್ಸ್ಟ್? ಹೌದು ನಾಗೇಂದ್ರ ಬಾಬು, 2 ಗಂಟೆವರೆಗೂ ಕೂಡ ಡೆಡ್ ಲೈನ್ ಅನ್ನ ಕೊಟ್ಟಿದ್ರು ಎಸ್ಐಟಿ ಅಧಿಕಾರಿಗಳು. ಆದ್ರೆ 2 ಗಂಟೆ ಆಗ್ತಾ ಬಂದ್ರು ಕೂಡ ಇನ್ನೂ ಕೂಡ ಅವರು ವಿಚಾರಣೆಗೆ ಹಾಜರಾಗಲಿಲ್ಲ. ಮತ್ತು ಯಾವತ್ತು ವಿಚಾರಣೆಗೆ ಹಾಜರಾಗುವುದು ಬಹುತೇಕ ಡೌಟ್ ಅನ್ನುವಂತಿದೆ. ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಪರವಾದ ವಕೀಲರ ತಂಡ ಏನಿದೆ, ಅವರು ಈಗಾಗಲೇ ಎಸ್ಐಟಿ ಕಚೇರಿಗೆ ಹೋಗಿ ಭೇಟಿ ನೀಡಿ ಅಲ್ಲಿ ಎಸ್ಐಟಿ ಅಧಿಕಾರಿಗಳ ಜೊತೆ 7 ದಿನಗಳ ಕಾಲಾವಕಾಶವನ್ನು ಕೂಡ ಕೇಳಿದ್ದಾರೆ. ಆದ್ರೆ ಎಸ್ಐಟಿ ಈಗಾಗಲೇ ಅದರ ತೀರ್ಮಾನವನ್ನು ಹೇಳಲಿಲ್ಲ. ಆದ್ರೆ ಉಳಿದಂತ ಮೂವರೇನಿದ್ದಾರೆ ಅವರು ಯಾವುದೇ ರೀತಿಯಾದಂತಹ ಅಂದ್ರೆ ವಕೀಲರನ್ನು ಕೂಡ ಕಳಿಸಲಿಲ್ಲ, ಅವರು ಕೂಡ ಬರಲಿಲ್ಲ, ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಅನ್ನುವಂತಹ ಮಾಹಿತಿ. ಒಟ್ಟು 5 ಮಂದಿಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ನೀಡಿದ್ರು. ಯಾವತ್ತು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಅದರ ಜೊತೆಗೆ ಯಾವತ್ತು ಒಂದು ವೇಳೆ ಅವರು ಈ ಹಿಂದಿನ ಕೆಲವೊಂದು ವಿಚಾರಣೆ ವೇಳೆಯಲ್ಲಿ ಅಂದ್ರೆ ಬೆಳ್ತಂಗಡಿ ಪೊಲೀಸರು ವಿಚಾರಣೆಗೆ ಹಾಜರು ಆಗ್ಬೇಕಂತ ನೋಟಿಸ್ ನೀಡಿದಂತ ಸಂದರ್ಭ ಈ ಹಿಂದೆ ಬೇರೊಂದು ಪ್ರಕರಣಕ್ಕೆ ಆಗ 3 ಬಾರಿ ತಪ್ಪಿಸಿಕೊಂಡಿದ್ರು. ಆದ್ರೆ ಈ ಬಾರಿ ಆ ರೀತಿ ಆಗುವುದು ಬೇಡ ಅಂತ ಎಸ್ಐಟಿ ಅಧಿಕಾರಿಗಳು ತಮ್ಮ ನೋಟಿಸ್ ನಲ್ಲೂ ಕೂಡ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ರು. ಯಾವತ್ತು ವಿಚಾರಣೆಗೆ ಹಾಜರು ಆಗಲೇಬೇಕು, ಹಾಜರಾಗದೇ ಇದ್ರೆ ಬಂಧಿಸುವಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ರು. ಆದ್ರೆ 5 ಮಂದಿಯಲ್ಲಿ ಕೇವಲ ಸುಜಾತಾ ಭಟ್ ಅವರು ಮಾತ್ರ ಬೆಳ್ಳಂಬೆಳಗ್ಗೆ ಎಸ್ಐಟಿ ಕಚೇರಿಗೆ ಬಂದು ಅಲ್ಲಿ ವಿಚಾರಣೆಯಲ್ಲಿ ಹಾಜರಾಗಿರುವಂತದ್ದು. ಅವರನ್ನ ಎಸ್ಐಟಿ ಅಧಿಕಾರಿಗಳು ಬೇರೆ ಬೇರೆ ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಟಿ ಜಯಂತ್ ಆಗಿರ್ಬೋದು, ಜೊತೆಗೆ ಸೌಜನ್ಯ ಮಾವ ವಿಠಲಗೌಡ್ರ ಆಗಿರ್ಬೋದು, ಈ 4 ಕೂಡ ಯಾವತ್ತು ಎಸ್ಐಟಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಲಿಲ್ಲ. ಇವರು ಮುಂದೆ ಯಾವ ರೀತಿಯಾಗಿ ಇವರ ವಿರುದ್ಧ ಎಸ್ಐಟಿ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಯಾವತ್ತೇ ವಿಚಾರಣೆಗೆ ಹಾಜರಾಗಲೇಬೇಕು ಅನ್ನುವಂತಹ ಖಡಕ್ ಸೂಚನೆಯನ್ನು ಕೂಡ ಒಂದು ನೋಟಿಸ್ ನಲ್ಲಿ ಮೆನ್ಷನ್ ಮಾಡಿದ್ರು. ಇಲ್ಲದೆ ಇದ್ರೆ ಬಂಧಿಸುವಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ರು. ಹೀಗಾಗಿ ಬಂಧನ ಭೀತಿಯಲ್ಲಿ ಇವರೇನಾದ್ರೂ ವಿಚಾರಣೆಗೆ ಹಾಜರಾಗದೆ ತಪ್ಪಿಸಿಕೊಂಡಿದ್ರ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತವೆ. ಅದರ ಜೊತೆಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ನಲ್ಲಿ ಮೆನ್ಷನ್ ಮಾಡಿದಂತೆ ಇವತ್ತು ಬಾರದೇ ಇದ್ದಲ್ಲಿ ಬಂಧಿಸ್ತೇವೆ ಅಂತ ಹೇಳಿದ್ರೆ, ಹೀಗಾಗಿ ಮುಂದಿನ ಹಂತಗಳೇ ಅದಕ್ಕೂ ಕೂಡ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡ್ತವೆ. ಒಟ್ಟಿನಲ್ಲಿ ಇವತ್ತು 5 ನೋಟಿಸ್ ಅನ್ನು ನೀಡಿದ್ದಾರೆ. ಆದ್ರೆ ಸುಜಾತಾ ಹೊರತುಪಡಿಸಿ ಮಿಕ್ಕುಳಿದಂತಹ 4 ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಿಲ್ಲ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.